ತಾಲೂಕು ಕೋಲಾರ ಡಿಸ್ಟಿಕ್ಕು ಧರ್ಮಟ್ಟನಳ್ಳಿ ನಮ್ಮದು ಲೀಲಾವತಿ ಅಂತ ನನ್ನ ಹೆಸರು. ಈ ನಿನ್ನೆ ವರಲಕ್ಷ್ಮಿ ಅವರು ಏನು ಹೇಳಿದಾರೋ ಅದೆಲ್ಲನೂ ಶುದ್ಧ ಸುಳ್ಳು ಸರ್. ಏನಂತಂದರೆ ಸರ್ವೆ ನಂಬರ್ 22ರಲ್ಲಿ 31 ಗುಂಟೆ ಜಮೀನಿತ್ತು. ಅದರಲ್ಲಿ 6 ಡಿವೈಡ್ ಆಗಬೇಕಾಗಿತ್ತು. 6 ಡಿವೈಡಲ್ಲಿ ಅಂದರೆ ನಮ್ಮ ಮಾವನವ್ರಿಗೆ 6 ಜನ, ನಮ್ಮ ತಿಮ್ಮಯ್ಯ ಏನಿದ್ದಾರೋ ಸರ್ವೆ ನಂಬರ್ ನೋಡಿ ಸರ್, ಪಾಣಿಯಲ್ಲಿ ತಿಮ್ಮಯ್ಯವ್ರಿಗೆ 6 ಜನ ಮಕ್ಕಳು. 6 ಜನಲ್ಲಿ 1 ಗುಂಟೆ ರೋಡಿಗೆ ಬಿಟ್ಕೊಂಡು 31 ಗುಂಟೆ ಜಮೀನಿದೆ. 1 ಗುಂಟೆ ರೋಡಿಗೆ ಬಿಟ್ಕೊಂಡು ಇನ್ನು ಉಳಿದಂಥ 30 ಗುಂಟೆನ 6 ಜನಕ್ಕೆ 5 ಗುಂಟೆ ಬರುತ್ತೆ. ಅದರಲ್ಲಿ ನಮ್ಮ ಮಾವನಿಗೆ ಲಕ್ಷ್ಮಯ್ಯ ಅನ್ನೋರಿಗೆ 5 ಗುಂಟೆ ಬರುತ್ತೆ. ಆ 5 ಗುಂಟೆಯಲ್ಲಿ ನಮ್ಮ ಮಾವನವ್ರಿಗೆ 5 ಜನ ಮಕ್ಕಳು. 5 ಗುಂಟೆಯಲ್ಲಿ 5 ಜನ ಮಕ್ಕಳಿಗೆ 1 ಗುಂಟೆ ಹೋಗುತ್ತೆ. 1 ಗುಂಟೆ ಹೋದಾಗ ಅವ್ರದ್ದು 1 ಗುಂಟೆ ಏನಿದೆಯೋ ಅದನ್ನು ಉತ್ಕೋಬೇಕಾಗಿತ್ತು. ಅದು ಬಿಟ್ಟು ನಮ್ಮ ಮನೆ ಹತ್ರ ಬಂದು ಟ್ಯಾಕ್ಟ್ರಲ್ಲಿ ಉಳ್ತಾರೆ ಸರ್. ನಮ್ಮ ಮನೇಲಿ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ಆಯಿತಾ. ಅದಾದಮೇಲೆ 2 ದಿನಕ್ಕೆ ಅವತ್ತೇ ಕಂಪ್ಲೇಂಟ್ ಕೊಡ್ತಾರೆ ಹೋಗಿ ವೇಮ್ಗಲಲ್ಲಿ. ಅವತ್ತು ನಮ್ಮ ಮನೇಲೆಲ್ಲ ಕೂಲಿಗೆ ಹೋಗಿರ್ತಾರೆ ನಮ್ಮ ಯಜಮಾನ್ರು, ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಡೇ ಫೋನ್ ಮಾಡ್ತಾರೆ, ನಮಗೆ ಕೇಸ್ ಇತ್ತು, ಇದು ಈ ಜಮೀನುಗಳ ವಿಚಾರವಾಗಿಯೇ ಬೇರೆ ಇನ್ನೂ 2 ಸರ್ವೆ ನಂಬರ್ ಕೇಸ್ ನಡೀತಾ ಇದೆ, ಅದು ವಿಚಾರವಾಗಿ ನಾವು ಸ್ಟೇಷನ್ ಹತ್ರ ಕೋರ್ಟ್ ಹತ್ರ ಹೋಗಿದ್ವಿ ಕೇಸ್ಗೆ. ಮತ್ತು ಪೊಲೀಸವ್ರು ಫೋನ್ ಮಾಡಿದಾಗ, ಸರ್ ನಾವು ಕೋರ್ಟ್ ಹತ್ರ ಇದ್ದೀವಿ, ಕೇಸ್ ಮುಗಿಸ್ಕೊಂಡು ಬರ್ತೀವಿ ಸರ್, ನಾವು ಬೇಗ ಬಂದರೆ ಸ್ಟೇಷನ್ ಹತ್ರ ಬರ್ತೀವಿ, ಲೇಟ್ ಆದರೆ ನಾಡದ್ದು ಬರ್ತೀವಿ ಸರ್ ಅಂತ ಹೇಳಿದೆ ಸರ್. ಹೇಳಿದ್ದಕ್ಕೆ ಅವರು ಅಷ್ಟೇ ನಾನು ಕೇಸ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊಳಗೇ ಬಂದು ಗಲಾಟೆ ಮಾಡಿಬಿಟ್ರು. ಗಲಾಟೆ ಮಾಡಿದ್ರು ಅಂದರೆ ಕಟಿಂಗ್ ಪ್ಲೇರ್ ಎತ್ಕೊಂಬಂದು ವೈರುಗಳು ಕೇಬಲ್ ವೈರು 4 ಬೋರ್ ಇದೆ ಸರ್, ಎಲ್ಲ ಕಟ್ ಮಾಡಿಕೊಂಡು ನಮ್ಮ ಮನೆ ಹತ್ರ ಇರೋ ಬೋರಿಗೆ ಬಂದು, ಮನೆ ತೋಟದಲ್ಲಿ ನಮ್ಮ ಮನೆ ಕಟ್ಕೊಂಡಿರೋದು 100 ಜನ ಇದ್ವಿ, ಡಿವೈಡ್ ಆದ್ವಿ, ಮನೆಗಳು ಸಾಕಾಗಲಿಲ್ಲ. ನಮ್ಮ ತವ್ರ ಮನೆಯವರು ಮನೆ ಕಟ್ಕೊಟ್ಟಿದ್ದಾರೆ. ಈ ಕಡೆ ಒಂದು ಬೋರ್ ಇದೆ, ಈ ಕಡೆ ಒಂದು ಬೋರ್ ಇದೆ. ಒಂದು ಬೋರ್ ಕಟ್ ಮಾಡ್ಕೊಂಡು ಬರ್ತಾ ಇದ್ದಾಗಲೇ ಗೊತ್ತಾಯ್ತು ನನಗೆ. ನಮ್ಮ ಮಾವನವ್ರಿಗೆಲ್ಲರೂ ಫೋನ್ ಮಾಡಿ ಊರೊಳಗಡೆ ಹೇಳಿದೆ ನಾನು. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಅವರು ಬರೋಷ್ಟೊಳಗೇನೆ ಕಟಿಂಗ್ ಪ್ಲೇರ್ ಎತ್ಕೊಂಡು ಬೋರ್ ಮೋಟ್ರದ್ದು ವೈರುಗಳೆಲ್ಲ ಕೇಬಲ್ ವೈರುಗಳು ಕಟ್ ಮಾಡಿದ್ರು. ಕಟ್ ಮಾಡಿದ ತಕ್ಷಣ ಯಾಕೆ ಕಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೋಗಿ ಕೇಳಿದೆ. ನಿಮ್ಮ ಅಪ್ಪಂದೇನು ಅಂತ ಹೇಳ್ಬಿಟ್ಟಿದ್ದು ವೆಂಕಟರಾಮ್ ಅನ್ನೋರು ನನ್ನ ಬ್ಲೌಸೆಲ್ಲ ಅರ್ಧಾಕಿದ್ರು. ಅರ್ಧಾಕಿ ಇದು ಆನಂದ್ ಅನ್ನೋರು ಮಚ್ಚಿಟ್ಕೊಂಡಿದ್ರು. ದೊಣ್ಣೆ ಎತ್ಕೊಂಡು ಅವರು ಆನಂದ್ ಅನ್ನೋರು ನನ್ನನ್ನು ಚೆನ್ನಾಗಿ ಹೊಡೆದಾಕಿದ್ರು. ಈ ಸುಗುಣ ಅನ್ನೋರು ನೋಡಿ ಸರ್, ಇಲ್ಲೆಲ್ಲ ಉಗುರುಗಳಲ್ಲೆಲ್ಲ ಗಿಲ್ಲಿ ಪರಿಚ ಹಾಕ್ಬಿಟ್ಟು ಈ ವರಲಕ್ಷ್ಮಿ ಅನ್ನೋರು ಮುಂದೆ ತಲೆ ಕೂದಲೆಲ್ಲ ಹಿಡ್ಕೊಂಡು ನನ್ನನ್ನು ಚೆನ್ನಾಗಿ 4 ಜನ ಹೊಡೆದ್ಬಿಟ್ರು ಸರ್. ಒಳಗಿತಾನೆ ಅಕ್ಕಪಕ್ಕದಿರೋ ತೋಟಗಳವರು, ನಮ್ಮ ಮಾವನು ಅತ್ತೆಯವರವರೆಲ್ಲ ಬಂದು ಬಿಡಿಸಿದ್ರು. ಬಿಡಿಸಾದ್ಮೇಲೆ ಅವ್ರಿಗೆ ನಾನು ಹೊಡೆದೂ ಇಲ್ಲ, ಏನಿಲ್ಲ ಸರ್. ನಾನು ಒಬ್ಬಳಿರೋದು ಮನೆಯಲ್ಲಿ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ, ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಎಕ್ಸಾಮ್ ನಡೀತಾ ಇದೆ. ಅಂಥ ಸಮಯದಲ್ಲಿ ನಮ್ಮ ಯಜಮಾನ್ರು ಕೂಲಿಗೆ ಹೋಗಿದ್ದಾರೆ. ಬೇಕಾದ್ರೆ ಫೋನ್ ಮಾಡ್ತೀನಿ ಸರ್, ಕೂಲಿಗೆ ಹೋಗಿರೋರ ಜೊತೆ, ನಮ್ಮ ಯಜಮಾನ್ ಅವ್ರ ಜೊತೆ ಹೋಗಿರ್ತಾರಲ್ಲ ಕೂಲಿಗೆ, ಅವ್ರಿಗೆ ಫೋನ್ ಮಾಡಿ ಬೇಕಾದ್ರೆ ಕೇಳಿ ನೀವು. ಹಂಗಿದ್ದಾಗ ನಮ್ಮ ಯಜಮಾನ್ರ ಮೇಲೂ ಸೇರಿಸಿ ನನ್ನ ಮಗಳ ಮೇಲೆ ಸೇರಿಸಿ ಹೇಳ್ತಾರೆ, ಚಿನ್ನು ಈ ಥರ ಮಾಡಿದ್ಲು ಅಂತ ಹೇಳ್ಬಿಟ್ಟು. ಇವರು ಊರು ಬಿಟ್ಟು 3 ವರ್ಷ ಆಗಿರುತ್ತೆ ಸರ್. ವರಲಕ್ಷ್ಮಿಯವರು ನನ್ನ ಮೇಲೆ ಈಗ ಏನು ಹೇಳ್ತಾ ಇದ್ದಾರೋ, ಅಪವಾದ ಮಾಡ್ತಾ ಇದ್ದಾರೋ, ಅವರು ಊರು ಬಿಟ್ಟು 3 ವರ್ಷ ಆಗಿರುತ್ತೆ. ಕುರ್ಕಿಯಲ್ಲಿ 1-2 ದಿನ ಸಂಸಾರ ಮಾಡಿದ್ರು, ವೇಮ್ಗಲಲ್ಲಿ ಬಂದು ಇವಾಗ ಸಂಸಾರ ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ಮಗಳು ಹೆಸರು ಗೊತ್ತಿಲ್ಲ ಅಂತಂದರೆ, ಒಂದೇ ಮನೆಯಲ್ಲೇ ಅವ್ರ ಮಕ್ಕಳು ನಮ್ಮ ಮಕ್ಕಳು ಬೆಳೆದಿದ್ದು, ನಾವು 100 ಜನ ಫ್ಯಾಮಿಲಿ ಒಂದೇ ಮನೆಯಲ್ಲೇ ತಿಂದು ಉಂಡು ಬೆಳೆದವರು, ನನ್ನ ಮಗಳ ಹೆಸರು ಗೊತ್ತಿಲ್ಲ ಅಂದರೆ ಯೋಚನೆ ಮಾಡಿ ಸರ್. ಅಲ್ಲಿಗೆ ಇವರು ಉದ್ದೇಶಕ್ಕೆ ಪೂರ್ವಕವಾಗಿ ಇವನು ಅಕ್ಕೆಮ್ಮನ ಮಗನ ಮುಂಡ್ರಾಜ ಅಂತಿದ್ದಾರೆ. ಅವ್ರಿಗಿಬ್ರಿಗೂ ಏನು ಸಂಬಂಧ ಏನೋ ಗೊತ್ತಿಲ್ಲ ಸರ್. ಅವ್ನು ಏನು ಹೇಳಿದ್ರೆ ಅದು ಕೇಳ್ತಾರೆ, ಅವ್ರ ವೈಯಕ್ತಿಕ ಅದು. ಆದರೆ ನಮ್ಮ ಫ್ಯಾಮಿಲಿ ತಟ್ಟೆಗೆ ಬಂದು ನಮ್ಮ ಕಡೆ ಎಲ್ಲ ನಮಗೆಲ್ಲ ಈ ಥರ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ. ವಾರಕ್ಕೊಂದು ಕಂಪ್ಲೇಂಟ್ ಸರ್ ನನ್ನ ಮೇಲೆ. ಬರೋದು ಟ್ಯಾಕ್ಟ್ ಎತ್ಕೊಳ್ಳೋದು, ಉಳಿಸೋದು, ಬರೋದು ಟ್ಯಾಕ್ಟ್ ಎತ್ಕೊಂಬಂದು ನಿಲ್ಲಿಸೋದು. ಉಳ್ಬೇಡ್ರಪ್ಪ ನೀವು, ರೋಡ್ ಉಳ್ಬೇಡ್ರಿ, ತೋಟ ಎಲ್ಲ ಉತ್ಕೊಂಡು ಜಮೀನಲ್ಲಿ ಬೆಳೆ ಬಿತ್ಕೊಳ್ರಿ ಅಂತ ಹೇಳ್ತಾ ಇದ್ರು ಕೂಡ ಕೇಳಲ್ಲ ಸರ್. ವಾರಕ್ಕೊಂದ್ಸರಿ ಬರ್ತಾರೆ, ಗಲಾಟೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಲಾಯರ್ ಚಲಪತಿ ಅವರು ಏನಂತಂದರೆ, ನಾವು ಕೇಸ್ ಕೊಟ್ಟಿದ್ದೀವಿ ಸರ್, 2 ಕೇಸು. ಅವರು ಕೇಸ್ ನಡೆಸ್ತಾ ಇದ್ದಾರೆ. ಹಂಗಾಗಿ ಲಾಯರ್ ಚಲಪತಿ ಅವರು ಈಗ ಲಾಯರ್ ಕೆಲಸ ಏನು ಮಾಡಬೇಕು ಲಾಯರ್ ಮಾಡ್ತಾರೆ ಸರ್. ನಮ್ಮ ಜಮೀನು ವಿಚಾರಗಳಾಗಿ ತಹಸೀಲ್ದಾರ್ ಏನು ಮಾಡಬೇಕು ಅದನ್ನು ತಹಸೀಲ್ದಾರ್ ಮಾಡಿದ್ದಾರೆ. ಕೇಸ್ ಹಾಕ್ಕೊಂಡಿದ್ವಿ ಸರ್ವೆ ನಂಬರ್ 22ರಲ್ಲಿ 31 ಗುಂಟೆ ಜಮೀನ್ ಮೇಲೆ ಕೇಸ್ ಹಾಕಿದ್ವಿ. ಕೇಸ್ ನಡೀತಾ ಇದೆ. ಆ ಕೇಸಲ್ಲಿ ಫೈನಲಲ್ಲಿ ಲಾಯರ್ ಚಲಪತಿಯವರು ಏನು ಹೇಳಿದ್ರು, ನಮಗೆ ಲಾಸ್ಟಿಗೆ ಹೇಳಿಕೆ ಕರೆದು ಸರ್ ನನ್ನ ಗಂಡನ ನನ್ನನ್ನು ಏನು ಹೇಳಿ ಲಾಯರ್ ಸಮೇತವಾಗಿ ಏನು ಹೇಳಿದ್ರು, 31 ಗುಂಟೆ ಜಮೀನಿದೆ ಮೇಡಮ್ ಸ್ವಾಮಿ, ಇದರಲ್ಲಿ ಇಂಥವ್ರಿಗೆ ಸೇರ್ಬೇಕು, 6 ಜನಕ್ಕೆ ಸೇರಬೇಕಾಗಿರೋದು, ಇದನ್ನು 6 ಜನಕ್ಕೆ ಜಂಟಿ ಖಾತೆ ಮಾಡಿಕೊಡ್ಬೇಕು ಅಂತ ಅವ್ರು ಕೇಸ್ ಹಾಕಿದ್ದಾರೆ. ಅದೇ ರೀತಿ ಮಾಡಬೇಕು ಅಂತನೂ ಮುನ್ರಾಜು ಅವರ ಹೆಸರಿಗೆ ಇಳಿಸ್ಕೊಂಡಿದ್ದು, ಅದೇ ರೀತಿನೇ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ
ನಮ್ದು ಯಾವುದೇ ತಂಟೆ ತಕರಾಲಿಲ್ಲ ಸ್ವಾಮಿ, ಇದು 6 ಭಾಗ ಆಗಬೇಕು, 6 ಭಾಗದಲ್ಲಿ 6 ಭಾಗನೂ ಮಾಡ್ಕೊಳ್ಳಿ, ನಮ್ದೇನು ತಂಟೆ ತಕರಾಲಿಲ್ಲ ಅಂತ. ಅವರು ಜಡ್ಜ್ ಕೇಳಿದ್ರು ಪದೇ ಪದೇ ನಮ್ಮ ಹಸ್ಬೆಂಡ್ನ, ನಮ್ಮನ್ನ, ಲಾಯರ್ನ, ಇವ್ರಿಗೆ ಭಾಗ ಹೋಗ್ಬೇಕಾಗಿರೋದು ನಿಜನಾ ಅಂತ. ಬಟ್ ಅವರು ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರು ಗೆದ್ದಿದ್ದಲ್ಲ, ನಮ್ಮ ಲಾಯರ್ ಚಲಪತಿ ಸರ್ ಹೇಳಿ ನಮ್ಮ ಹಸ್ಬೆಂಡು ಹೇಳಿಕೆ ತಗೊಂಡು ಇವ್ರು ಕೊಡ್ಬೇಕಾ, ನಿಜನಾ, ಭಾಗ ಹೋಗ್ಬೇಕಾ, ಇವರು ನಿಮ್ಮ ವಂಶಸ್ತ್ರ ಇವರು ಅಂತ ಕೇಳಿಬಿಟ್ಟು ವಂಶವೃಕ್ಷದಲ್ಲಿ ಎಲ್ಲಾನು ಹೆಸರುಗಳು ನೋಡಿಬಿಟ್ಟು ನಾವು 28 ಜನದ್ದು ವಂಶವೃಕ್ಷ ಹಾಕಿದ್ವಿ ಸರ್. ಅದರಲ್ಲಿ ಇವರು ಆನಂದ್ ವೆಂಕಟರಾಮ್ ಅನ್ನೋರ್ದು ನಾವು ಸೇರಿಸಿದ್ದೀವಿ, ವಂಶವೃಕ್ಷದಲ್ಲಿ ಸೇರಿಸಿದ್ದೀವಿ. ಹಂಗಾಗಿ ಅವ್ರಿಗೂ ಭಾಗ ಹೋಗ್ಬೇಕಾಗತ್ತೆ. ನಾವು ಯಾರಿಗೂ ಮೋಸ ಮಾಡಿಲ್ಲ. ಎಲ್ಲನೂ ಪಾಣಿಗಳು, ಮುಟೇಶನ್ ಏನು ಬೇಕೋ ಎಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಅವದೆಲ್ಲ ಕೇಸ್ ನಡೆಸ್ತಾ ಇದ್ದಾರಲ್ಲ, ಇವ್ರನ್ನ ಹೆಂಗಾದರೂ ಮಾಡಿ ಹೊರಗಾಕಬೇಕು, ಇವರಿದ್ದರೆ ಇದೇ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ದ್ವೇಷದಿಂದ ಅಕ್ಕೆಮ್ಮನ ಮಗ ಮುನ್ರಾಜು ಅನ್ನೋನು ಮತ್ತು ವೆಂಕಟೇಶ್ ಅಂತ ನಾರಾಯಣ ಸ್ವಾಮಿ ಅನ್ನೋರು ಅವ್ರ ಕೈಲಿ ಈ ರೀತಿ ಎಲ್ಲ ಮಾಡಿಸ್ತಾ ಇದ್ದಾರೆ ಸರ್. ಅವ್ರಿಗೇನು ಸ್ಟೇ ಆರ್ಡರ್ ತೊಗೊಂಬಂದ್ಬಿಟ್ಟಿದ್ದೀವಿ. ಈಗ ನಮ್ಗೆ ಅದರೆಲ್ಲ ಅರ್ಧ ಭಾಗ ಬರಬೇಕು. 1 ಎಕರೆ 38 ಗುಂಟೆ ಇದೆ, ಅದರಲ್ಲಿ ನಮ್ಗೆ ಅರ್ಧ ಭಾಗ ಬರಬೇಕಾಗತ್ತೆ. ಇನ್ನು ಕೆಲವು ಸರ್ವೆ ನಂಬರ್ಗಳೆಲ್ಲ ನಮ್ಮ ತಾತನ ಹೆಸರಲ್ಲ ಇದೆ, ತಿಮ್ಮಯ್ಯನವ್ರ ಹೆಸರಲ್ಲಿ. ಸರ್ವೆ ನಂಬರ್ 43ರಲ್ಲಿ 1 ಎಕರೆ 4 ಗುಂಟೆ ಇದೆ. ಆ 1 ಎಕರೆ 4 ಗುಂಟೆಯಲ್ಲಿ ಕೂಡ ಅವರೇ ಇದು ಮಾಡ್ಕೊಂಬಿಟ್ಟಿದ್ದಾರೆ ಸರ್. ನಮ್ಮ ಪಾಣಿಯಲ್ಲಿ ನಮ್ಮ ತಾತನ ಹೆಸರಿದೆ, ನಮ್ಮ ಯಜಮಾನವರು ಹಸ್ಬೆಂಡ್ ಅವರು ತಾತನ ಹೆಸರಲ್ಲಿ ಇವ್ರುಗಳು ಮಾಡ್ಕೊಂಬಿಟ್ಟು ಕೆಲವೊಂದು ಸರ್ವೆ ನಂಬರ್ಗಳೆಲ್ಲ ಇವ್ರು ಮಾಡ್ಕೊಂಬಿಟ್ಟಿದ್ದಾರೆ ಸರ್. ಇನ್ನು ಇವಳಿಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ, ಇನ್ನೆಲ್ಲ ಜಮೀನು ಕಿತ್ಕೊತಾಳೆ ಅನ್ನೋ ಉದ್ದೇಶದಿಂದ ಈಗ ನಾವು ಲಾಯರ್ ಚಲಪತಿ ಅವ್ರಿಗೆ 2 ಕೇಸ್ ಕೊಟ್ಟಿರ್ತೀವಿ. ಆ 2 ಕೇಸು ನಡೆಸ್ತಾ ಇರ್ತಾರೆ. ಹಂಗಾಗಿ ಇನ್ನು ಇವ್ರಿಗೆ ಏನಾದರೂ ತಂದಿಟ್ಬಿಟ್ಟು ಅವ್ರನ್ನ ದೂರ ಮಾಡಿಬಿಡೋಣ, ಕೇಸ್ಗೆ ಬರದೇ ಇರಲಿ ಅನ್ನೋ ಒಂದು ಕಾರಣದಿಂದ ಚಲಪತಿ ಅವ್ರ ಹೆಸರು ಬರುತ್ತೆ. ನನ್ನ ಹೆಸರು ವೆಂಕಟಾಚಲಪತಿ ಅಂತ, ವಕೀಲರು. ನಿನ್ನೆ ದಿನ ಯು ಟೈಮ್ಸ್ನಲ್ಲಿ ನನ್ನ ಬಗ್ಗೆ ದನಮಟ್ನಳ್ಳಿ ಗ್ರಾಮದ ವರಲಕ್ಷ್ಮಿ ಮತ್ತು ಇನ್ನೊಬ್ಬರು ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ. ವೆಂಕಟಾಚಲಪತಿ ಅವರೇ ಈ ಒಂದು ಜಮೀನು ಗಲಾಟೆಗೆ ಕಾರಣ ಅಂತ. ಆದರೆ ಈ ದನಮಟ್ನಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಇದು ಅವ್ರು ನನ್ನ ಹತ್ರ ಕ್ಲೈಂಟ್ ಅಷ್ಟೆ. ನಾನೊಬ್ಬ ವಕೀಲನಾಗಿ ನನ್ನ ಕೆಲಸವನ್ನು ನನ್ನ ಕಾರ್ಯನಿರ್ವಹಿಸಿ. ಇದು AC ಕೋರ್ಟಲ್ಲಿ RA 266/2025 ಪ್ರಕಾರವಾಗಿ AC ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಆ ಕೇಸ್ ಪ್ರಕಾರವಾಗಿ ಶ್ರೀನಿವಾಸ, ಮುನಿರಾಜು, ಶ್ರೀರಾಮ ಇವರು ಪರವಾದ ವಕೀಲ. ನಾನು ಈ ಪರವಾದ ವಕೀಲ ಆದಮೇಲೆ ನನ್ನ ಕೆಲಸ ಏನಂತಂದರೆ, ಈ ಜಮೀನಿಗೆ ಸಂಬಂಧಪಟ್ಟಂಗೆ ದಾಖಲೆಗಳಿದ್ದನ್ನು ವಾದ ಮಾಡಿದ್ದೀನಿ. ವಾದ ಮಾಡಿ ಆದೇಶ ಕೂಡ ಆಗಿದೆ. ಆ ಆದೇಶದಲ್ಲಿ ಏನು ಬಂದಿದೆ ಅಂದರೆ, ತಿಮ್ಮಯ್ಯನಿಗೆ 31 ಗುಂಟೆ ಜಮೀನು ಏನಿದೆ, ಆ ತಿಮ್ಮಯ್ಯನ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಈ 5 ಜನಕ್ಕೂ ಭಾಗ ಆಗಬೇಕು ಸಮವಾಗಿ ಅಂತ ಆದೇಶ ಆಗಿದೆ. ಆ ಆದೇಶ ನಾನು ಕೂಡ ವಾದದಲ್ಲಿ ಅದೇ ಮಾಡಿದ್ದೀನಿ. ಆದೇಶದ ಪ್ರಕಾರ 5 ಜನಕ್ಕೂ ಭಾಗ ಆಗಲಿ ಅಂತ. ಆ ಪ್ರಕಾರವಾಗಿ ಅವರು ಭಾಗಗಳನ್ನ ಅವರವರ ಪಾಣಿಗಳು ಹೆಕ್ಸ್ಕೊಂಡು ಖಾತೆಗಳು ಮಾಡಿಸ್ಕೊಂಡು ಇರಬೇಕಾಗ್ತದೆ. ಅದು ಬಿಟ್ಟು ವೈಯಕ್ತಿಕವಾಗಿ ಅವರು ಯಾವುದೋ ಹೊಡೆದಾಟ್ಕೊಂಡು ಆದ ತಕ್ಷಣವೇ ವಕೀಲರೇ ಇದಕ್ಕೆ ಕಾರಣ ಅಂತಂದರೆ, ನಾವು ಕೇಸಸ್ ತಗೊಳ್ಳೋದೇ ಯಾರನ್ನು ಬಂದಾಗ ನಾವು ಕೇಸ್ ತಗೊಳ್ತೀವಿ. ಮತ್ತು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋದು ನನ್ನ ಕ್ಲೈಂಟ್ ಕೇಳ್ತಾರೆ, ಈ ರೀತಿ ಆದೇಶ ಆಗಿದೆ ಸರ್, ನೀವು ಸ್ಟೇಷನ್ಗೆ ಒಂದು ಫೋನ್ ಮಾಡಿ ಅಂದಾಗ ಅದನ್ನು ನಾವು ಫೋನ್ ಮಾಡಿ ವಿವರಿಸ್ತೀವಿ. ಈ ರೀತಿ ಕೇಸಸ್ ಆಗಿದೆ ಸರ್, ಸಿವಿಲ್ ಕೋರ್ಟ್ದು ಈ ರೀತಿ ವಿಷಯಗಳಂತ ಅದನ್ನು ನಾವು ಇಳಿಸ್ತೀವಿ ಅಷ್ಟೇ. ಅದನ್ನೇ ಇವರು ಯಾರೋ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದಂತ ನನಗನ್ಸುತ್ತೆ. ಬಟ್ ವಕೀಲನಾಗಿ ನನ್ನ ಕೆಲಸ ನಾನು ನಿರ್ವಹಿಸಿದ್ದೇನೆ. ಇದಕ್ಕೂ ನನಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಅವ್ರ ಕ್ಲೈಂಟ್ ಅಷ್ಟೇ ನನಗೆ. ಅದನ್ನು ಬಿಟ್ಟು ಇವರು ಬೇರೆ ರೀತಿಯಲ್ಲಿ ಅದನ್ನು ಅಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಆದೇಶ ಇದೆ, ಇದು ಆದೇಶ ಕಾಪಿ. ಮತ್ತು ಈ ಕೇಸ್ ಸಂಬಂಧಪಟ್ಟಂಗೆ RA 226/2025 ಪ್ರಕಾರವಾಗಿ ಇದು ಫೈಲ್, ನಾನು ಕೇಸ್ ನಡೆಸಿರ್ತಕ್ಕಂಥ. ಇದನ್ನು ನಾನು ಅಡ್ವೊಕೇಟ್ ಆಗಿ ಕೆಲಸ ಮಾಡಿದ್ದೀನಿ. ಅವರಿಬ್ಬರು ಒಂದೇ ಕುಟುಂಬಕ್ಕೆ ಸೇರಿದವರು. ಈಗ ಉದಾಹರಣೆಗೆ ತಿಮ್ಮಯ್ಯನಿಗೆ 4 ಜನ ಮಕ್ಕಳಿದ್ದಾರೆ. ಈ ನನ್ನ ವಂಶವೃಕ್ಷದ ಪ್ರಕಾರವಾಗಿ ಆ ತಿಮ್ಮಯ್ಯನಲ್ಲಿ ಮೋಟಪ್ಪ, ಪಾಪಯ್ಯ, ಲಕ್ಷ್ಮಯ್ಯ ಮತ್ತು ಚಿಕ್ಕಮುನಿಯಪ್ಪ ಅಂತ. ಚಿಕ್ಕಮುನಿಯಪ್ಪ ತೀರ್ಕೊಂಡಿದ್ದಾರೆ ಮತ್ತು ಲಕ್ಷ್ಮಯ್ಯ ತೀರ್ಕೊಂಡಿದ್ದಾರೆ. ಈ ಪಾಪಯ್ಯ ಮತ್ತು ಮೋಟಪ್ಪ 4 ಜನ ಭಾಗ ಆಗ್ತದೆ. ಈ 31 ಗುಂಟೆಯಲ್ಲಿ ಈ 4 ಜನಕ್ಕೂ ಭಾಗ ಬರ್ತದೆ. ಆದರೆ ಈ ಮೋಟಪ್ಪ ಮತ್ತು ಪಾಪ ಇಬ್ಬರೂ ಸೇರಿ ನಮ್ಮ ಅಣ್ಣನ ಮಕ್ಕಳು ಲಕ್ಷ್ಮಯ್ಯನ ಮಕ್ಕಳು ಇವರು 5 ಜನನು ಈ 31 ಗುಂಟೆ ಇವರು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಬಾಯಿ ಮಾತಲ್ಲಿ ಪಾಪ ಹೇಳಿದ್ದಾರೆ. ಆದರೆ ಅದನ್ನು ಅವರು ಭಾಗಗಳು ಮಾಡ್ಕೋಬೇಕಾದಾಗ ದಾಖಲೆ ಪ್ರಕಾರವಾಗಿ ಎತ್ಕೊಂಡು ಹೋಗಿ RA ಹತ್ರ ಕೊಟ್ಟು ಮೋಟಪ್ಪ ಪಾಪಯ್ಯನವ್ರ ಕಡೆಯಿಂದ ಇವರು ಮಾಡಿಸ್ಕೊಳ್ಬೇಕಾಗಿತ್ತು. ಅದ್ರ ಪ್ರಕಾರ ಇವರಿವರೇ ಕಿತ್ತಾಡ್ಕೊಂಡು ಹೋಗಿರೋ ಪ್ರಕಾರವಾಗಿ ಇಲ್ಲಿ ಲಕ್ಷ್ಮಯ್ಯನವ್ರಿಗೆ ಏನು 6 ಗುಂಟೆ ಬರುತ್ತೆ,
ಆ 6 ಗುಂಟೆ ಪ್ರಕಾರವಾಗಿ ಇವ್ರು ಒಂದೊಂದು ಗುಂಟೆ ಮಾಡಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಆದೇಶ ಏನಾಗಿದೆ ಅಂತಂದರೆ, ಏನು MR ನಂಬರ್ H325 ರದ್ದುಪಡಿಸಿ ವಂಶವೃಕ್ಷ ಆಗೋ ಎಲ್ಲ ಅಧಿಕೃತ ದಾಖಲೆಯನ್ನು ಪರಿಶೀಲಿಸಿ ತಿಮ್ಮಯ್ಯರವರ ನೈಜ ವಾರಸುದಾರರಿಗೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 64ರ ಅಡಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಿದೆ. ಅಂದರೆ ತಿಮ್ಮಯ್ಯನ ಮಕ್ಕಳಿಗೆ ಬರುತ್ತೆ, ತಿಮ್ಮಯ್ಯನ ಮಕ್ಕಳಿಗೆ ಬಂದ ಮೇಲೆ ಅವ್ರ ಮಕ್ಕಳು ಏನಾದರೂ ಕೊಟ್ಟರೆ ಇವ್ರು ಕೊಡ್ಬೋದು. ಅದು ಇವರು ಒಂದು ಕುಟುಂಬದವರೇ, ಲಕ್ಷ್ಮಯ್ಯನವ್ರಿಗೆ ಸಂಬಂಧಪಟ್ಟವರೇ ಇವರು. ಇದು ಉದ್ದೇಶ ಈ ರೀತಿ ಇದೆ. ಹಿಂದೆ ನಾನು ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯನಾಗಿದ್ದಾಗ ಆ ದನ್ಮಟ್ನಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಅಲ್ಲಿ ಈ ಒಂದು ಒಕ್ಕಲಿಗ ಹೆಣ್ಣುಮಗಳು ಮತ್ತು SC ಹುಡುಗ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಅದರ ವಿಚಾರಣೆ ಮಾಡಲಾಗಿ SC ಹುಡುಗ ತಪ್ಪು ಮಾಡಿದ್ದಾನೆ ಅನ್ನೋದು ನಮಗೆ ಕನ್ಫರ್ಮ್ ಆಯಿತು. ನಾನು ಜಾಗೃತಿ ಸಮಿತಿ ಸದಸ್ಯನಾಗಿ ದಲಿತರಿಗೆ ಸಪೋರ್ಟ್ ಮಾಡುವಂಥ ಉದ್ದೇಶ ಇದ್ರೂ ಅನ್ಯಾಯ ಆಗಿದ್ದ ಕಡೆ ಅದನ್ನು ನಾನು ಖಂಡಿಸಬೇಕಾಗ್ತದೆ. ಅದರಿಂದ ಊರಿನವ್ರ ಜೊತೆ ಎಲ್ಲ ಸೇರಿ ಮತ್ತು ಪೊಲೀಸ್ ಇಲಾಖೆ ತನಿಖೆಯಲ್ಲಿ ಅದು ದೃಢಪಟ್ಟಿರೋದ್ರಿಂದ ಆ ವಿಚಾರದಲ್ಲಿ ಅವನಿಗೆ ಶಿಕ್ಷೆ ಆಯಿತು. ಆ ನೇತೃತ್ವದಲ್ಲಿ ನಾನು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಿದ್ದೆ. ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿರ್ತಕ್ಕಂಥವರು ಕೆಲವರು ನನ್ನ ಮೇಲೆ ಮಾಡಿದ್ರು ಮಾಡಬಹುದು ಅಂತ ಒಂದು ನನ್ನ ಒಂದು ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ. ನನ್ನ ಮೇಲೆ ಏನಾದರೂ ಆರೋಪ ಮಾಡಿರ್ಬೋದು ಅಂತ, ಸೂಕ್ತವಾಗಿ ಗೊತ್ತಿಲ್ಲ, ಮಾಡಿರ್ಬೋದು. ಯಾಕಂದರೆ ನಾನಲ್ಲಿ ದನ್ಮಟ್ನಳ್ಳಿ ಗ್ರಾಮದಲ್ಲಿ ಆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಕ್ಕಲಿಗ ಜನಾಂಗದವ್ರ ಜೊತೆ ಸೇರಿ ನ್ಯಾಯ ಕೊಡ್ಸೋಕ್ಕೆ ಹೋರಾಟ ಮಾಡಿದ್ದೀನಲ್ಲ, ಅದರಿಂದ ಇದು ಜಿದ್ದು ಮಾಡಿದ್ದು. ಮತ್ತು ಈ ಜಮೀನವ್ರಿಗೂ ಅವ್ರಿಗೂ ಸಂಬಂಧ ಇದೆ, ಅದಕ್ಕೆ ಮಾಡಿರ್ಬೋದು ನನ್ನ ಮೇಲೆ ಆ ರೀತಿ ಆರೋಪಗಳು ಅಂತ.